ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಗುರುಗಳು ಮುಖಾಲ್ಪಾಲ್ ಅವ್ರಿಗೆ ಒಂದು ಅಂದಾಜಿತ್ತು ಅನಿಸುತ್ತೆ. ಸಂಪೂರ್ಣ ಮುಗಿದು ಕೇವಲ ಕೊನೆಯ ಘಟ್ಟ ಅಂದರೆ ಸುಮ್ಮನೆ ಸಾರಾಂಶವನ್ನು ಮಾತ್ರ ಇಟ್ಟು ಸಾಧನಾ ಕ್ರಮ ಒಂದು ಅಷ್ಟೇ ಬಿಟ್ಟಿದ್ರು. ಇದರಲ್ಲಿ ನಿಮಗೆ ಹೊಸದಾಗಿ ನೀವೇನೋ ನಿಮಗೆ ಗೊತ್ತಿಲ್ಲ ತಿಳ್ಕೊಬೇಕು ಅನ್ನೋಂಥ ವಿಷಯ ಇದೆಯಲ್ವೋ ಗೊತ್ತಿಲ್ಲ. ಆದರೆ ಅದನ್ನು ಗುರುಗಳಿಗೆ ಏನು ಅಪೇಕ್ಷೆ ಪಟ್ಟಿದ್ರು ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಎಂಟನೇ ಅಧ್ಯಾಯದ 12ನೇ ಖಂಡ, ಅದರಲ್ಲಿ ಮುಖ್ಯವಾಗಿ ಬರುವಂತಹ ವಿಷಯ ಏನಪ್ಪ ಅಂದರೆ ಅವಸ್ಥಾತ್ರಯ ಅತೀತ ಆತ್ಮನ ಸ್ವರೂಪ. ಅವಸ್ಥಾತ್ರಯ ಅತೀತ ಆತ್ಮನ ಸ್ವರೂಪ ಅಂದರೆ ತುರಿಯೇನದು ಅಂತ. ಇಲ್ಲಿ ಪ್ರಜಾಪತಿ ಎಲ್ಲದಕ್ಕಿಂತಲೂ ಮಿಗಿಲಾದ ಅಭಯವೂ ಅನಂತವೂ ಆನಂದ ಸ್ವರೂಪವೂ ಆಗಿರುವಂತಹ ಒಂದು ವಸ್ತು ಒಂದಿದೆ. ಅದನ್ನು ತಿಳ್ಕೊಂಡ್ರೆ ಎಲ್ಲ ಕಾಮನೆಗಳನ್ನು ಎಲ್ಲ ಲೋಕಗಳನ್ನು ಪಡ್ಕೊಂಡ ಹಾಗಾಗತ್ತೆ ಅಂತ ಹೇಳಿದಾಗ ದೇವತೆಗಳಿಗೆಲ್ಲ ಒಡೆಯನಾದಂತಹ ಇಂದ್ರನು ಮತ್ತು ವಿರೋಚನನು ಇಬ್ಬರು ಮುಂದಾಗ್ತಾರೆ. ಅಲ್ಲಿ ಅವರು ಇಬ್ಬರೂ ಇರುವಂತಹ ಒಂದು ಸ್ಥಿತಿ, ಇಬ್ಬರಿಗೂ ಆತ್ಮತತ್ವ ಗೊತ್ತಿಲ್ಲ. ಒಬ್ಬನು ಪೂರ್ತಿ ದೇಹಾಭಿಮಾನಿ, ಇನ್ನೊಬ್ಬನು ದೈವೀ ಗುಣಗಳಿಂದ ಕೂಡಿರುವಂಥವನು. ಆದ್ದರಿಂದ ಸ್ವಲ್ಪ ವಿವೇಕ ಜಾಸ್ತಿ. ಆದರೆ ಇಬ್ಬರಿಗೂ ಹೆಚ್ಚು ಹೆಚ್ಚು ಸುಖವನ್ನು ಪಡೆಯಬೇಕು, ಪಡೆಯುವಂತಹ ಸುಖ ಇರಬೇಕು ಅನ್ನೋದರ ಕಡೆ ಗಮನ ಇಬ್ಬರಿಗೂ ಇದೆ. ಆದ್ದರಿಂದ ಈ ವಿಷಯ ಹೇಳಿದಾಗ ಇಬ್ಬರೂ ಬರ್ತಾರೆ. ಆದರೆ ಮುಂಚೆ ಪ್ರಜಾಪತಿ ಇಬ್ಬರೂ ಯಾವ ಸ್ಥಿತಿಯಲ್ಲಿದ್ದಾರೆ ಅಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಛಾಯಾತ್ಮನನ್ನು ಪರಿಚಯ ಮಾಡಿಕೊಡ್ತಾರೆ. ಛಾಯಾತ್ಮನನ್ನು ಪರಿಚಯ ಮಾಡಿಕೊಂಡ ತಕ್ಷಣ ಬಲಗಳಲ್ಲಿ ಕಾಣಿಸುವಂತಹ ಪುರುಷನೇ ಅವನು ಅಂತ ತಿಳ್ಕೋ
ಅಂತ ಹೇಳಿದಾಗ ಇಬ್ಬರಿಗೂ ಒಂದೇ ಉಪದೇಶ. ಆದರೆ ತಮ್ಮನ್ನು ತಾವೇ ನೋಡ್ಕೊಳ್ಳೋದು ಬಲಗಣ್ಣಿನಲ್ಲಿ ಅಂದಾಗ ಬಲಗಣ್ಣಿನಲ್ಲಿ ನೋಡ್ಕೋ ಅಂತ ಹೇಳಿದ್ರೆ ನಾನು ಹಾಗೆ ನೋಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಂದರೆ ನನ್ನ ಶರೀರದ ಪ್ರತಿಬಿಂಬವನ್ನು ನಾನು ನೋಡಿದ್ರೆ ಮಾತ್ರ ಅದು ಕಾಣುತ್ತೆ, ಸಂಪೂರ್ಣವಾಗಿಲ್ಲ ಅಂದರೆ ಕಾಣೋಲ್ಲ. ಅದರಿಂದ ಒಂದು ಕನ್ನಡಿ ಇತ್ಯಾದಿಗಳನ್ನು ಒಂದು ಸಹಾಯ ತಗೋತೀವಿ. ಅದಕ್ಕೋಸ್ಕರ ಪ್ರಜಾಪತಿ ಏನು ಮಾಡ್ತಾರೆ, ಒಂದು ಕತ್ತಿಯಲ್ಲಿ ನೀರಿನಲ್ಲಿ ನೋಡ್ಕೊಳ್ಳೋದಕ್ಕೆ ಹೇಳಿದಾಗ ಇಬ್ಬರೂ ಬೇರೆ ಬೇರೆ ತರಹ ಅರ್ಥ ಮಾಡ್ಕೊಳ್ತಾರೆ. ವಿರೋಚನನು ಸಂಪೂರ್ಣವಾಗಿ ದೇಹದ ಮೇಲೆ ಮಾತ್ರ ಇದ್ದಿದ್ದರಿಂದ ಅವನು ಓಹೋ ಇದೇ ನಿಜ, ಇರೋದೇ ಹೀಗೆ ಅಂತ ತಿಳಿದು ಓಹೋ ಇದರಲ್ಲೇ ಸುಖ, ಇಂದ್ರಿಯ ಸುಖವೇ ಸುಖ, ದೇಹ ಸುಖವೇ ಸುಖ ಅಂತ ಅಂದುಕೊಂಡು ಈ ಉಪದೇಶ ಕೃತಾರ್ಥನಾದೆ, ಇದೇ ಕೃತಾರ್ಥಂ ಅಂತ ತಿಳಿದು ಹೊರಟೇ ಹೋಗ್ತಾನೆ. ಆದರೆ ದೈವೀ ಗುಣ ಸಂಪನ್ನನಾಗಿರುವಂತಹ ಇಂದ್ರನು ಶರೀರವನ್ನು ತೋರಿಸಿದಾಗ ಕೂಡ ಇದರಲ್ಲಿ ಏನೋ ಅಷ್ಟು ಹೆಚ್ಚು ಸ್ವಾರಸ್ಯಕರವಾಗಿಲ್ಲ ಅನ್ನೋದನ್ನು ತಿಳಿದು ಇದಕ್ಕಿಂತ ಇನ್ನೇನೋ ಬೇರೆ ಇರಬೇಕು ಅನ್ನೋ ಒಂದು ಅಂದಾಜನ್ನು ಮಾಡ್ತಾನೆ. ಯಾಕೆ ಅಂದರೆ ನೀನು ನೋಡ್ಕೋ ಅಂದಾಗ ನೋಡ್ತಾ ಇರೋದು ಶರೀರವನ್ನು ನೋಡು ಅಂತ ಹೇಳಿದಾಗ ದೃಷ್ಟಿ, ನಾನು ಯಾವುದನ್ನು ನೋಡ್ತೀನೋ ಅದು ದೃಶ್ಯ. ನನಗದು ಕಾಣಬೇಕಾದ್ರೆ ಅದಕ್ಕಿಂತ ಬೇರೆಯಾಗಿ ನಾನು ಇರಲೇಬೇಕು. ಆದ್ದರಿಂದ ಇದು ಬದಲಾಗುತ್ತಾ ಇರುವಂತಹ ಶರೀರವನ್ನು ತೋರಿಸಿ ಅಲಂಕಾರಾದಿಗಳನ್ನು ಮಾಡಿಕೊಂಡು ಬಾ ಇತ್ಯಾದಿಗಳನ್ನೆಲ್ಲ ಹೇಳಿದಾಗ ಅದರಲ್ಲಿ ಬದಲಾಗುತ್ತಾ ಇರುವಂತಹ ಏನು ಸ್ಥಿತಿಗಳಿದೆಯೋ ಅದು ಎಲ್ಲವನ್ನೂ ಗಮನಿಸ್ತಾ ಇದ್ದಾನೆ. ಆದ್ದರಿಂದ ಇದೇ ಅವನು ಆಗಿರಬಾರದು, ಇದಕ್ಕಿಂತ ಬೇರೆ ಅವನಿರಬೇಕು ಅನ್ನೋದು ಅಷ್ಟು ಅರ್ಥವಾಗುತ್ತೆ. ಆದ್ದರಿಂದ ಓಹೋ ಈ ಛಾಯಾಪುರುಷನೇ ಅಲ್ಲ, ಇದಕ್ಕಿಂತ ಮಿಗಿಲಾಗಿರೋನು ಅನ್ನೋದಕ್ಕೋಸ್ಕರ ಜಾಗ್ರತ್ ವ್ಯವಹಾರವನ್ನು ಬಿಟ್ಟು ಸ್ವಪ್ನಕ್ಕೆ ಬರ್ತಾನೆ. ಯಾಕೆ ಅಂದರೆ ಈ ಶರೀರ ಅನ್ನೋದು ಮರ್ತ್ಯವು, ಅಂದರೆ ಅದಕ್ಕೆ ಹುಟ್ಟು ಸಾವುಗಳಿದೆ. ಅದು ಆತ್ಮನಿಗೆ ಅಧಿಷ್ಠಾನವು. ಅಂದರೆ ಅದಿಲ್ಲದೆ ಅವನ ಕರ್ತೃತ್ವ ಭೋಕ್ತೃತ್ವಾದಿಗಳಿಗೆ ಯಾವ ಬೆಲೆನೂ ಇಲ್ಲ. ಆದ್ದರಿಂದ ಅದು ಅಧಿಷ್ಠಾನ. ಭೋಕ್ತೃವಿಗೂ ಕೂಡ ಶರೀರ ಅನ್ನೋದು ಅಧಿಷ್ಠಾನ. ಜಾತಸ್ಸಿ ಧ್ರುವೋ ಮೃತ್ಯು. ಈ ಬದಲಾಗ್ತಾ ಇರೋದಕ್ಕಿಂತ ಬೇರೆಯಾಗಿರೋಂಥವನು ಒಬ್ಬನಿದ್ದಾನೆ ಅನ್ನೋದನ್ನು ಪರಿಚಯ ಮಾಡಿಸ್ಕೊಡೋದಕ್ಕೋಸ್ಕರ ಅದಕ್ಕಿಂತ ಬೇರೆಯಾಗಿ ಇನ್ನೊಂದು ಅವಸ್ಥೆ ಇದೆ, ಇನ್ನೂ ಸೂಕ್ಷ್ಮವಾಗಿರೋದು,
ಅನ್ನೋದು ತಿಳಿಸಿ ಸ್ವಪ್ನಾವಸ್ಥೆಗೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಅದನ್ನು ತಿಳಿಸಬೇಕಾದ್ರೆ ಈ ಶರೀರದಲ್ಲಿ ಅವನಿಗೆ ವೈರಾಗ್ಯ ಹುಟ್ಟಬೇಕು. ವೈರಾಗ್ಯ ಬರದೇ ಹೋದರೆ ಇದನ್ನು ಒಳಗಡೆ ಇನ್ನೊಬ್ಬನಿದ್ದಾನೆ, ಯಾವನು ಅಮರ್ತ್ಯನೋ ಅವನು ಅನ್ನೋದ್ರ ಕಡೆ ಗಮನ ಹೋಗೋದಿಲ್ಲ. ಅದಕ್ಕೋಸ್ಕರನೇ ವಿರೋಚನನು ಯಾವುದನ್ನು ಮರ್ತ್ಯವೋ ಅದನ್ನು ತೋರಿಸಿ ಹೇಳಿದಾಗ ಅಲ್ಲಿ ದೃಷ್ಟೃಭಾವವನ್ನು ಕೂಡ ನೋಡಲಿಲ್ಲ, ಅದೇ ಸತ್ಯ ಅಂತ ಅಂದ್ಕೊಂಡು ಹೊರಟೋದ. ಆದರೆ ಇವನು ದೃಷ್ಟೃಭಾವವನ್ನು ಇಟ್ಟುಕೊಂಡಿರೋದ್ರಿಂದ ಓಹೋ ಇದಲ್ಲ, ಇದಕ್ಕಿಂತ ಒಳಗೆ ಹೋಗಬೇಕೇನೋ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಉಪದೇಶವನ್ನೇ ಹಿಡಿದು ಅನುಸರಿಸ್ತಾ ಬರ್ತಾ ಇದ್ದಾನೆ. ಹೇಗಾದರೂ ಮಾಡಿ ವೈರಾಗ್ಯವನ್ನು ಉಂಟು ಮಾಡಬೇಕು ಅಂತಾನೆ ಈ ಮರ್ತ್ಯವಾಗಿರುವಂತಹ ಶರೀರವನ್ನು ಅಧಿಷ್ಠಾನ ಅಂತ ಹೇಳಿ ಯಾವತ್ತಿದ್ರೂ ಹೋಗೋದೇನೆ ಅನ್ನೋದನ್ನು ತಿಳಿಸಿರೋದು. ಇದೆಲ್ಲ ಶಂಕರ್ ಅಲ್ಲೇ ಹೇಳ್ಕೊಂಡು ಹೋಗಿದ್ದಾರೆ. ಮತ್ತು ಇಲ್ಲಿ ಶರೀರ ಅಂದಾಗ ಇಂದ್ರಿಯ ಮನಸ್ಸುಗಳನ್ನು ಕೂಡ ಸೇರಿಸಿ ಹೇಳಿದೆ. ಸ್ವಪ್ನಾವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಜಾಗ್ರತ್ತಿನ ಎಲ್ಲ ವ್ಯವಹಾರಗಳ ಒಂದು ಪ್ರತ್ಯಯಗಳು ವಾಸನಾ ಮಾತ್ರದಿಂದ ಕೇವಲ ಪ್ರತ್ಯಯಗಳು ಮಾತ್ರ ಉಳಿದಿರುತ್ತೆ. ಅಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಅವನು ಅದನ್ನು ವಿವರಣೆ ಕೊಡಬೇಕಾದ್ರೆ ಎರಡು ತರಹ ಕೊಡೋದುಂಟು. ವಿವೇಕ ಕಡಿಮೆ ಇರೋಂಥವ್ರು, ಸ್ವಲ್ಪ ವಿವೇಕ ಇರೋಂಥವ್ರು. ವಿವೇಕನೇ ಇಲ್ಲದೆ ಇರೋಂಥವ್ರು ನಾನೇ ಹೋಗಿದ್ದೆ, ನಾನು ಅಲ್ಲಿ ಹೋದೆ, ಬಂದೆ, ತಿಂದೆ, ಚೆನ್ನಾಗಿತ್ತು ಅಂತ ನಿಜವಾಗಲೂ ತಾವೇ ಅನುಭವಿಸಿದ್ರು ಅನ್ನೋ ತರಹ ವಿವರಣೆ ಕೊಡೋದುಂಟು. ಆದರೆ ಇಲ್ಲಿ ಅಂತೆ ನಾನು ಹೀಗೆ ಬಿದ್ದೋದನೇನೋ ಅನ್ನೋ ತರಹ, ಅಂದರೆ ನಿಜವಾಗ್ಲೂ ಬಿದ್ದೋಗಲಿಲ್ಲ, ಬಿದ್ದೋದನೇನೋ ಚೆನ್ನಾಗಿತ್ತೇನೋ ಅನ್ನೋದರಂತೆ ಕಾಣಿಸ್ತು, ನೋಡದೆ ಅಂತ ಒಬ್ಬ ವಿವರಣೆ ಕೊಡ್ತಾನೆ. ಅಂದರೆ ಅರ್ಥ ಅಲ್ಲೂ ಕೂಡ ನೋಡದೆ ನನಗೆ ಇದರಂತೆ ಕಾಣಿಸ್ತು ಅಂದಾಗ ಎರಡು ವಿಷಯ. ಒಂದು, ನಿಜವಾಗ್ಲೂ ಅಲ್ಲಿ ವಸ್ತುವೇ ಇಲ್ಲ, ಇತ್ತೇನೋ ಅನ್ನೋದರಂತೆ ಕಾಣಿಸ್ತು ಅನ್ನೋಷ್ಟು ವಿವೇಕ ಇದೆ, ಮೊದಲನೇ ವಿಷಯ. ಎರಡನೇದು, ಅಂತೆ ಕಾಣಿಸ್ತಾ ಇದೆ ಅಂತ ಹೇಳಿದಾಗಲೂ ಕೂಡ ಅದಕ್ಕಿಂತ ಬೇರೆಯಾಗಿದ್ದೀನಿ ನಾನು ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಆ ವಿವರಣೆ ಕೊಡ್ತಾನೆ. ಇದನ್ನು ಜಾಗ್ರತ್ತಿನಿಂದ ಸ್ವಪ್ನಕ್ಕೆ ಕರ್ಕೊಂಡು ಬಂದು ಅಲ್ಲೂ ದೃಷ್ಟೃಭಾವವನ್ನು ತನಗೆ ಪರಿಚಯ ಮಾಡಿಕೊಡುವಂತಹ ಒಂದು ಉಪದೇಶ. ಅಲ್ಲೂ ಕೂಡ ನಿಜವಾಗಲೂ ಸತ್ವವಾಗಿರುವಂತಹ ವಸ್ತು ಏನೂ ಇಲ್ಲ ಅನ್ನೋದಿದೆ. ಯಾಕೆಂದರೆ ಅಲ್ಲೂ ದುಃಖ ಪಡ್ತಾ ಇದ್ದಾನೆ, ಅದು ತಾತ್ಕಾಲಿಕವೇ, ಅದು ಸತ್ಯವಲ್ಲ ಅನ್ನೋದು ಅವನು ಗುರುತಿಗೆ ಬರ್ತಾ ಇದೆ. ಮತ್ತು ಯಾರು ಮೂರನೇ ಅವಸ್ಥೆಯಲ್ಲಿ
ಅಂದರೆ ಸುಷುಪ್ತಿಯಲ್ಲಿ ಹೋದಾಗ ಅಲ್ಲೂ ಕೂಡ ಸುಖಮಹಮಸ್ವಾಪ್ಸಂ ನ ಕಿಂಚಿದವೇದಿಶಂ ಅನ್ನುವಂತಹ ವಾಕ್ಯ ಏನಿದೆಯೋ, ಸುಷುಪ್ತಿಯ ಒಂದು ಅನುಭವವನ್ನು ಅವನಿಗೆ ಪರಿಚಯ ಮಾಡಿಕೊಟ್ಟಾಗ ಕೂಡ ಅಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ಇಲ್ಲಾದರೆ ನನಗೆ ಗೊತ್ತಾಗ್ತಾ ಇತ್ತು, ಜಾಗ್ರತ್ನಲ್ಲೂ ಗೊತ್ತಾಗ್ತಾ ಇತ್ತು, ನನ್ನ ಅನುಭವಕ್ಕೆ ಬರ್ತಾ ಇತ್ತು. ಆದರೆ ಸುಷುಪ್ತಿಯಲ್ಲಿ ಹಾಗೇನೂ ಕಾಣಿಸೋದೇ ಇಲ್ವಲ್ಲ, ಅಲ್ಲಿ ಏನೂ ಇಲ್ವಲ್ಲ ಅಂತಾನೆ. ಈಗ ನಾವು ಈ ಎರಡೂ ವಾಕ್ಯಗಳನ್ನು, ಜೋಡಿ ವಾಕ್ಯಗಳಿದೆಯಲ್ಲ, ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ, ಸುಖಮಹಮಸ್ವಾಪ್ಸಂ, ನಾನು ಸುಖವಾಗಿ ನಿದ್ದೆ ಮಾಡಿದೆ, ನ ಕಿಂಚಿದವೇದಿಶಂ, ನನಗೇನೂ ಗೊತ್ತಾಗಲಿಲ್ಲ ಅನ್ನೋದು ಎರಡು ವಾಕ್ಯ. ಈ ಎರಡು ವಾಕ್ಯ ಅವನು ಹೇಳೋದು ಜಾಗ್ರತ್ತಿನಲ್ಲೇ. ಆದರೆ ಆ ಎರಡೂ ವಾಕ್ಯಗಳು ಅಧ್ಯಾಸವನ್ನು ಇಟ್ಕೊಂಡು ಹೇಳ್ತಾ ಇದ್ದಾನೆ. ಯಾಕೆ ಅಂತ ನೋಡಿ, ಸುಖಮಹಂ ಅಸ್ವಾಪ್ಸಂ ಅಂದಾಗ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂದರೆ, ನನಗೆ ಆ ತರಹ ಸುಖ ಬೇಕು ಅಂದರೆ ನಾನು ನಿದ್ದೆ ಮಾಡಬೇಕು, ನಾನು ನಿದ್ದೆ ಮಾಡಿದಾಗ ಸುಖವಾಗಿದ್ದೆ ಅನ್ನೋ ವಾಕ್ಯ. ಅಂದರೆ ಅರ್ಥ ಆಗ ಮಾತ್ರ ಸುಖವಾಗಿದ್ದೆ ಅಂತ. ಅದು ಕೂಡ ಸರಿಯಲ್ಲ. ಅಂದರೆ ಇಂದ್ರಿಯ ಮನಸ್ಸುಗಳು ಒಂದಾಗಿತ್ತು, ಅದು ಕ್ರಿಯಾಶೀಲವಾಗಿರಲಿಲ್ಲ ಅನ್ನೋದಕ್ಕೋಸ್ಕರ ಬಂದಂತಹ ನಿದ್ದೆ ಅನ್ನೋ ಒಂದು ಅವಸ್ಥೆ, ಮತ್ತು ಇವನು ಅದು ಎಲ್ಲದರಿಂದಲೂ ಬಿಡಿಸ್ಕೊಂಡು ಒಬ್ಬನೇ ಇದ್ದ ಅನ್ನೋದನ್ನಿಟ್ಕೊಂಡು ನಾನು ಸುಖವಾಗಿ ನಿದ್ದೆ ಮಾಡಿದೆ, ಅಲ್ಲಿ ಸುಖವಾಗಿದ್ದೆ ಅಂತಾನೆ. ಮತ್ತು ನ ಕಿಂಚಿದವೇದಿಶಂ, ನನಗೇನೂ ಗೊತ್ತಾಗಲಿಲ್ಲ, ನನಗೇನೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇರೋದು ಕೂಡ ತಪ್ಪು. ಯಾಕೆ ಅಂದರೆ ಅಲ್ಲಿ ಅಧ್ಯಾಸ ಕಾಲದಲ್ಲಿ, ಜಾಗ್ರತ್ತಿನಲ್ಲಿ ಬುದ್ಧಿ ಜಾಗೃತವಾಗಿ ಕ್ರಿಯಾಶೀಲವಾಗಿರಬೇಕಾದ್ರೆ ಅದು ತಿಳ್ಕೋತಾ ಇರುತ್ತೆ. ಆದರೆ ಇವನು ನಾನೇ ಆ ಬುದ್ಧಿ ಅನ್ನೋ ಅಧ್ಯಾಸದಿಂದ ಅದು ಕೆಲಸ ಮಾಡ್ತಾ ಇದ್ದರೆ ನಾನು ತಿಳ್ಕೋತಾ ಇದ್ದೀನಿ ಅನ್ನೋದು ಚೆನ್ನಾಗಿ ಊರುಬಿಟ್ಟಿದೆ. ಆದ್ದರಿಂದ ಅದು ಕೆಲಸ ಮಾಡದೇ ಇರೋಂತಹ ಸುಷುಪ್ತಿಯಲ್ಲಿ ಅದು ಇದ್ದಿದ್ರೆ ನಾನು ತಿಳ್ಕೋತಾ ಇದ್ದೆ, ಅಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ನಾನು ತಿಳ್ಕೊಳ್ಳಿಲ್ಲ ಅಂತಾನೆ. ಅಂದರೆ ಇನ್ನೂ ಕೂಡ ಅವನಿಗೆ ತನ್ನ ಪ್ರತ್ಯಗಾತ್ಮ ಸ್ವರೂಪದ ಅನುಭವ ಆಗಿಲ್ಲ ಅಂತ ಅರ್ಥ. ಆದರೆ ಆ ಆನಂದದ ಅವಸ್ಥೆ ಇದೆಯಲ್ಲ, ಅದನ್ನು ಮಾತ್ರ ಗಮನಿಸಿದರೆ ಅದು ತನ್ನ ಸ್ವರೂಪದ್ದೇ ಅಂತ ಗೊತ್ತಾಗೋದಿಕ್ಕೆ ಅಲ್ಲಿ ಈ ಯಾವುದರಿಂದಲೂ ಪಡ್ಕೊಂಡು ಬಂದಂತಹ ಸುಖವಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಈ ಮೂರನ್ನ ಪರಿಚಯ ಮಾಡಿಕೊಟ್ಟ ಮೇಲೆ ಯಾವನು ಈ ಪ್ರತ್ಯಗಾತ್ಮನು ಯಾವನಿದಾನೋ ಅವನಲ್ಲಿ ಆನಂದ ಅನ್ನೋದೇನಿದೆಯೋ ಅದು ಅದರ ಸ್ವರೂಪ ಹೇಗಿದೆ ಅಂದರೆ, ಪರಮಾತ್ಮನ ಲಕ್ಷಣಗಳನ್ನು ಏನೇನು ಹೇಳಿದಾರೋ ಸತ್ಯಜ್ಞಾನಾನಂತವಾಗಿ
ಆ ಮೂರೂ ಲಕ್ಷಣಗಳು ಅಲ್ಲಿ ಕಾಣಿಸ್ತಾ ಇರೋದನ್ನು ಪರಿಚಯ ಮಾಡಿಕೊಡ್ತಾನೆ. ಅಂದರೆ ಆ ಆನಂದ ಅನ್ನೋದೇನಿದೆಯೋ ಅದು ಬದಲಾಗದೇ ಇರೋಂಥದ್ದು, ಜ್ಞಾನಸ್ವರೂಪವಾಗಿರುವಂತಹದ್ದು ಮತ್ತು ಅನಂತವೂ ಆಗಿರುವಂತಹ ಆನಂದ. ಇದು ಈ ಪ್ರತ್ಯಗಾತ್ಮನು ನಾನು ಅಂತ ಅಷ್ಟೇ ತಿಳ್ಕೊಂಡ್ರೆ ಅದು ಪೂರ್ತಿ ಪ್ರಯೋಜನ ಆಗೋದಿಲ್ಲ. ಆದರೆ ಈ ಪ್ರತ್ಯಗಾತ್ಮನು ಯಾವನಿದಾನೋ ಬೇರೆಯಾಗಿ ಅವನು ತುರಿಯನು. ಅಂದರೆ ತತ್ ತ್ವಂ ಅಸಿ. ತತ್ ತ್ವಂ ಅಂದರೆ ಆ ಪ್ರತ್ಯಗಾತ್ಮನು ನೀನು ಈ ಶರೀರ ಮನಸ್ಸುಗಳಿಗಿಂತ ಬೇರೆಯಾಗಿ ಒಬ್ಬನೇ ಇದ್ದು ಯಾವ ಆನಂದವನ್ನು ಅನುಭವಿಸ್ತಾ ಇದೆಯೋ ಅದು ಪರಮಾತ್ಮನದೇ. ಆದ್ದರಿಂದ ನೀನು ಅವನು ಅಂತ ತಿಳ್ಕೋ ಅಂತ. ಅರ್ಥ ಆಗ್ತಾ ಇದೆಯಾ? ಅಥವಾ ಹೌದು, ನಿಜ. ಆದರೆ ನಾನು ತಿಳ್ಕೊಳ್ಳೋವರೆಗೆ ನಾನು ಅನ್ನೋನು ಇದೀನಿ. ಇಲ್ಲಿ ಏನಪ್ಪ ಅಂದರೆ, ಮುಂಚೆ ನಾನು ಅನ್ನೋಂತಹ ಯಾವ ಶಬ್ದವನ್ನು ಉಪಯೋಗಿಸ್ತೀವೋ ಅದನ್ನು ಯಾವುದಕ್ಕೆ ಉಪಯೋಗಿಸ್ತಾ ಇದ್ವಿ ಅಂತ ಅರ್ಥ. ಮುಂಚೆ ನಾನು ಶರೀರವನ್ನಿಟ್ಕೊಂಡು ನಾನು ಅಂತ ಹೇಳ್ತಿದ್ದೆ, ಅದಲ್ಲ ಅಂತ ತೋರಿಸಿ ಆಯಿತು. ಆಮೇಲೆ ಸ್ವಪ್ನದಲ್ಲಿರುವಂತಹ ನಾನು ಸ್ವಪ್ನಾವಸ್ಥೆಯಲ್ಲಿರುವಂತಹ ಅಂತಃಪ್ರಜ್ಞನ್ ನಾನು ಅಂತ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಆಮೇಲೆ ಅದೂ ಅಲ್ಲ ಅಂತ ತಿಳಿಸಿದ್ದಾಯಿತು. ಕೊನೆಗೆ ಸುಷುಪ್ತಿಯಲ್ಲಿರುವಂಥ ನಾನು ಅಂತಾಯಿತು. ಆದರೆ ಇವನು ಹೇಗೆ ತಿಳ್ಕೊಂಡಿದ್ದಾನೆ ಅಂದರೆ, ಅವನನ್ನು ತನ್ನನ್ನು ತಾನೇ ಒಂದು ವಸ್ತುವನ್ನಾಗಿ ಅಂದರೆ ವಿಷಯವನ್ನಾಗಿ ಮಾಡಿಕೊಂಡು ಇದನ್ನು ತಿಳ್ಕೋಬೇಕೇನೋ ಅಂತ ಅಂದ್ಕೊಂಡಿದ್ದಾನೆ. ಅಂದರೆ ಗೊತ್ತಿಲ್ಲ ಅಂತ ಅರ್ಥ. ಆದ್ದರಿಂದ ಆ ಉಪದೇಶ ವಾಕ್ಯ ಏನಪ್ಪ ಅಂದರೆ, ಆ ನೀನಿದೆಯಲ್ಲ ಈ ಎರಡಕ್ಕಿಂತ ಬೇರೆಯಾಗಿದೆಯಲ್ಲ ಅವನು ಬೇರೆ ಯಾರೂ ಅಲ್ಲ, ತತ್ ತ್ವಂ ಅಸಿ. ಆ ನೀನು ಯಾವನು ಬೇರೆಯಾಗಿದೆಯೋ ಅವನು ಸಾಕ್ಷಾತ್ ಪರಮಾತ್ಮನೇ ಅಂತ ತಿಳ್ಕೋ ಅಂತ. ಅಸಿ ಅಂದರೆ ಈಗಲೂ ಆಗಿದೆಯಾ ಅಂತ. ಅರ್ಥ ಆಯ್ತಾ? ಅಂದರೆ ಶ್ರೀನಿವಾಸ್ ಅವರು ದಯವಿಟ್ಟು ಇದ್ರೆ ಹೇಳಿ, ಅಂದರೆ ಪ್ರಶ್ನೆ ಇದ್ರೆ ಹೇಳಿ ದಯವಿಟ್ಟು. ಅಂದರೆ ಹೌದು, ನಿಜವಾಗ್ಲೂ ಇರೋ ವಸ್ತು ಬ್ರಹ್ಮವೇ. ಆದರೆ ತಿಳ್ಕೊಳ್ಳೋವರೆಗೆ ಅದೇ ಬ್ರಹ್ಮಕ್ಕೇನೆ ಜೀವ ಅಂತ ಹೆಸರು. ಅದಕ್ಕೋಸ್ಕರನೇ ತೈತ್ರೀಯದಲ್ಲಿ ಶಂಕರರು ಒಂದು ಮಾತು ಹೇಳ್ತಾರೆ. ಜೀವ ಅನ್ನೋನಿಗೆ ಡಿಫಿನಿಷನ್ ಕೊಡ್ತಾರೆ. ಭೂತ ಮಾತ್ರಾಕೃತ ಬಾಹ್ಯ ಪರಿಚ್ಛಿನ್ನ ಅನ್ನಮಯಾದಿ ಆತ್ಮದರ್ಶಿನಃ ತದಾಸಕ್ತಚೇತಸಃ ಅಂತಾರೆ. ಜೀವ ಅನ್ನೋನು ಯಾರಪ್ಪ ಅಂದರೆ, ಈ ಭೂತ ಮಾತ್ರಾಕೃತ, ಈ ಭೂತಗಳಿಂದ ಎಲ್ಲ ಈ ಪಾಂಚಭೌತಿಕವಾಗಿರುವಂತಹ ಶರೀರದಲ್ಲಿ ಬಾಹ್ಯ ಹೊರಗಡೆ, ಪರಿಚ್ಛಿನ್ನವಾಗಿರುವಂತಹ ಅನ್ನಮಯಾದಿ ಅನ್ನಮಯವಾಗಿರುವಂತಹ ಶರೀರದಲ್ಲಿ ಆತ್ಮದರ್ಶಿನಃ ತಾನೇ ಅಂತ ಅಂದುಕೊಂಡಿರೋನು ಮತ್ತು ತದಾಸಕ್ತಚೇತಸಃ ಆ ಶರೀರ ಇಂದ್ರಿಯ ಮನಸ್ಸುಗಳಲ್ಲೇ ಆಸಕ್ತಿಯನ್ನು ಇಟ್ಕೊಂಡಿರೋಂಥವನನ್ನು ಜೀವ ಅಂತಾರೆ. ವಸ್ತುಸ್ಥಿತಿ ಪರಬ್ರಹ್ಮವನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋದು ಶಾಸ್ತ್ರವು ನಮಗೆ ತಿಳಿಸ್ಕೊಡ್ಬೇಕಾಗಿರುವಂತಹ ವಿಷಯ.
ತಿಳ್ಕೊಂಡ್ರೆ ಕೊನೆಯಲ್ಲೇ ಅವನು ತಿಳ್ಕೊಳ್ಳುವಂಥ ವಿಷಯ. ಆದರೆ ಅದನ್ನು ನಾನು ಮುಂಚೆನೇ ಅದನ್ನು ಇಟ್ಕೊಂಡ್ರೆ ಆಗ ನಾನು ತಿಳ್ಕೋಬೇಕು ಅನ್ನೋದು ಕೂಡ ಹೊರಟೋಗುತ್ತೆ. ನಾನು ಗೊತ್ತಾಗ್ತಾ ಇದೆಯಲ್ವೋ ಗೊತ್ತಿಲ್ಲ ನನಗೆ. ನಾನು ಮುಂಚೆನೇ ಸರ್ವಂ ಖಲ್ವಿದಂ ಬ್ರಹ್ಮ ಬ್ರಹ್ಮೈವಾಹಮಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತಗನ ಹೇಳಿ ಅಲ್ಲೇ ಮುಗಿಸ್ಬಿಟ್ರೆ ಆಗ ತಿಳ್ಕೋಬೇಕು ಅನ್ನೋಂಥ ವಿಷಯ ಬರೋದೇ ಇಲ್ಲ. ಹೌದು ಹೌದು. ಆದರೆ ನಾವಿರೋ ಸ್ಥಿತಿ ಹೇಗಿದೆ ಅಂದರೆ ನಮಗೆ ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಮುಂಚೆ ನಮಗೆ ಗೊತ್ತಿಲ್ಲ ಅನ್ನೋದನ್ನು ತಿಳಿಸ್ಬೇಕು ಮತ್ತು ಆ ಗೊತ್ತಿಲ್ಲ ಅನ್ನೋಂಥವನು ಯಾರ ಬಗ್ಗೆ ಅಂತ ತಿಳಿಸ್ಬೇಕು, ಅವನ ಸ್ವರೂಪವನ್ನು ತಿಳಿಸ್ಬೇಕು, ಅಂದರೆ ಪ್ರತ್ಯೇಗಾತ್ಮನ ಸ್ವರೂಪವನ್ನು ತಿಳಿಸ್ಬೇಕು. ಆಮೇಲೆ ಪ್ರತ್ಯೇಗಾತ್ಮನು ಬೇರೆ ಯಾರೂ ಅಲ್ಲ, ಆ ಪರಬ್ರಹ್ಮವೇ ಅಂತ ತಿಳಿಸ್ಬೇಕು. ಇಷ್ಟು ಆಗಬೇಕು. ಆಗೋವರೆಗೆ ಈ ನಾನು ಅನ್ನೋಂತಹ ಒಂದು ವಸ್ತು ಇದ್ದೇ ಇದೆ. ಹೌದು, ಬಹಿಷ್ಪ್ರಜ್ಞೆನೇ ತಿಳಿಸ್ಬೇಕು. ಮೊದಲನೇ ವಲ್ಲಿಯಲ್ಲೇ ಬರುತ್ತೆ, ಎರಡನೇ ವಲ್ಲಿಯಲ್ಲಿ ಬರುತ್ತೆ. ಭೂತಮಾತ್ರಾಕೃತ ಬಾಹ್ಯ ಪರಿಚ್ಛಿನ್ನ ಅನ್ನಮಯಾದ್ಯಾತ್ಮದರ್ಶಿನಃ ತದಾಸಕ್ತಚೇತಸಃ ಅಂತಾರೆ. ಭಾಷ್ಯವಾಕ್ಯ ಶಂಕರರ ಮಂತ್ರ ಅಲ್ಲ, ಮಂತ್ರ ಅಲ್ಲ, ಗೊತ್ತು, ಮಂತ್ರ ಅಲ್ಲ, ಭಾಷ್ಯವಾಕ್ಯ. ಆದ್ದರಿಂದ ಎಲ್ಲಿಯವರೆಗೆ ಒಬ್ಬನು ಸಶರೀರಿಯಾಗಿರುತ್ತಾನೋ ಅವನಿಗೆ ಪ್ರಿಯಾಪ್ರಿಯಗಳು ಯಾವುದಿದೆಯೋ ಅವನಿಗೆ ತಪ್ಪೋದೇ ಇಲ್ಲ. ಯಾಕೆಂದರೆ ಯಾವಾಗ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಅಂತ ಹೇಳಿದ್ದಾನೆ. ಆ ಕ್ಷೇತ್ರವನ್ನು ನಾನು ಅಂತ ತಿಳ್ಕೊಂಡ್ರೆ ಆಗ ಅಲ್ಲಿ ಅಂದರೆ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಅಂತ ಹೇಳ್ತಾ ಇರೋದು ಮನಸ್ಸನ್ನು ಇಟ್ಕೊಂಡು ಹೇಳ್ತಿರೋದು, ಅಂತಃಕರಣವನ್ನು. ಅದೇ ನಾನು ಅಂತ ತಿಳ್ಕೊಂಡ್ರೆ ಆಗ ಪ್ರಿಯಾಪ್ರಿಯಗಳು ಯಾವ ಮನಸ್ಸಿಗುಂಟಾಗ್ತಾ ಇದೆಯೋ, ಅಂದರೆ ಕ್ಷೇತ್ರದಲ್ಲಿ ಉಂಟಾಗ್ತಾ ಇದೆಯೋ, ಅದು ನನಗೇ ಆಗ್ತಾ ಇದೆ ಅನ್ನೋದು ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ವಿಷಯವನ್ನು ಪ್ರಜಾಪತಿ ಅದನ್ನು ಹೇಳ್ತಾ ಬರ್ತಾನೆ. ಅಂದರೆ ಅಶರೀರತ್ವದ ಕಡೆ, ಅಶರೀರಿ, ನೀನು ಅಶರೀರಿ ಅನ್ನೋದನ್ನು ಗುರುತು ಮಾಡೋದ್ರ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಶರೀರತ್ವ ಅಂದರು, ಅಧ್ಯಾಸ ಅಂದರು, ಎಲ್ಲ ಒಂದೇ. ನೋಡಿ, ಅಶರೀರಿಗೆ ಪ್ರಿಯಾಪ್ರಿಯಗಳು ಪ್ರಿಯಾಪ್ರಿಯೇ ನ ಸ್ಪೃಶತಃ, ಇದನ್ನೆಲ್ಲ ಗುರುಗಳು ಹೇಳಿದ್ದಾರೆ. ನಾನು ಸುಮ್ಮನೆ ಸಂಕ್ಷೇಪವಾಗಿ ಎಲ್ಲ ಒಂಥರ ಕ್ರೋಢೀಕರಿಸಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾವು ಪ್ರತ್ಯೇಗಾತ್ಮನನ್ನೇ ನೋಡಿಕೊಂಡ್ರೆ ಸುಷುಪ್ತಿಯಲ್ಲಿ ಆನಂದವನ್ನು ಒಂದು ಬಿಟ್ಟು ಈ ಪ್ರಿಯಾಪ್ರಿಯಗಳು ಎರಡೂ ಕೂಡ ಅವನನ್ನು ಸೋಕ್ತಾ ಇಲ್ಲ ಅನ್ನೋದು ನಮ್ಮ ಅನುಭವದಲ್ಲೇ ಇರೋಂಥ ವಿಷಯ. ಇಲ್ಲಿ ಒಂದು ಪ್ರಶ್ನೆ ಚರ್ಚೆಗೆ ಬರುತ್ತೆ ಛಾಂದೋಗ್ಯದಲ್ಲಿ. ಏನಪ್ಪ ಅಂದರೆ, ದುಃಖ ಬರೋಲ್ಲ ಅನ್ನೋದು ಸರಿ, ಆದರೆ ಪ್ರಿಯ ಕೂಡ ಸೋಕಲ್ಲ ಅಂತ ಹೇಳಿದೆಯಲ್ಲ, ಹೇಗೆ ಅಂತ ಬರುತ್ತೆ. ಅಂದರೆ
ಪ್ರಿಯಾಪ್ರಿಯೇ ನ ಸ್ಪೃಶತಃ ಅಂತ ಹೇಳಿದಾಗ ಪ್ರಿಯವೂ ಸೋಕೋದಿಲ್ಲ, ಅಪ್ರಿಯವೂ ಸೋಕೋದಿಲ್ಲ ಅಂತ ತಗೋಬೇಕು ಅಂತ ಶಂಕರರು ಹೇಳ್ತಾರೆ. ಅದಕ್ಕೆ ಅವರು ಹೇಗೆ ಹೇಳ್ತಾರೆ ಅಂದರೆ, ಅಧರ್ಮಿಷ್ಠನು, ಮ್ಲೇಚ್ಛನು ಇತ್ಯಾದಿಗಳನ್ನು ಅವ್ರ ಜೊತೆ ಮಾತಾಡಬಾರ್ದು ಅಂತ ಗೌತಮ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ. ಅಂದರೆ ಅಲ್ಲಿ ಮ್ಲೇಚ್ಛನ ಜೊತೆನೂ ಮಾತಾಡಬಾರ್ದು, ಅಧರ್ಮಿಷ್ಠನ ಜೊತೆನೂ ಮಾತಾಡಬಾರ್ದು ಅಂತ ಈ ಎರಡೂ ಹೇಳಿ ಅವರಲ್ಲೂ ಮಾತಾಡಬಾರ್ದು ಅಂತ ಅರ್ಥ. ನಾವು ಅವ್ರ ಜೊತೆ ಮಾತಾಡಬಾರ್ದು ಅಂತಲ್ಲ, ಅಲ್ಲೇ ಮಾತುಕತೆ ಕೂಡ ಆಗಬಾರ್ದು ಅನ್ನೋ ಒಂದು ನ್ಯಾಯವನ್ನು ಹೇಳ್ತಾರೆ. ಅಂದರೆ ಅರ್ಥ ಇಲ್ಲಿ ಎರಡನ್ನೂ ಬಿಡಿಬಿಡಿಯಾಗೂ ತಗೋಬೇಕು ಅಂತ. ಅಂದರೆ ಪ್ರಿಯಾನೂ ಸೋಕೋದಿಲ್ಲ, ಅಪ್ರಿಯವೂ ಸೋಕೋದಿಲ್ಲ ಅಂತ. ಪ್ರಿಯ ಹಾಗೆ ಸೋಕೋದಿಲ್ಲ ಅಂದರೆ ಅವನು ಸುಖಸ್ವರೂಪನಾದ್ದರಿಂದ ಅಪ್ರಿಯ ಬರಬೇಕಲ್ಲ ಅಂದರೆ ಇಲ್ಲ. ಅಲ್ಲಿ ಹೇಳ್ತಾ ಇರುವಂತಹ ಆನಂದ ಯಾವುದಿದೆಯೋ ಅದು ನಿನಗೆ ವಿಷಯದಿಂದ ಬರ್ತಾ ಇದೆಯಲ್ಲ ಆನಂದ, ಅಲ್ಲಿ ಮೋದ ಪ್ರಮೋದಾದಿಗಳು ಅಂತ ಯಾವ ತೈತ್ರೀಯದಲ್ಲಿ ಹೇಳುತ್ತೆ. ಮೋದ ಪ್ರಮೋದ ಅಂತ ಅಂದರೆ ಯಾವುದೋ ಒಂದು ವಸ್ತುವಿನಿಂದ ಬರ್ತಾ ಇರುವಂತಹ ಸುಖ ಏನಿದೆಯೋ ಅದು ಇಷ್ಟು, ಇದಕ್ಕಿಂತ ಜಾಸ್ತಿ ಅಂತ ಬದಲಾಯಿಸ್ತಾ ಇರುವಂತಹ ಸುಖ. ನಾನು ಮಗನನ್ನು ನೋಡಿದ್ರೆ ಸುಖ, ಮಗನನ್ನು ಅಪ್ಕೊಂಡ್ರೆ ಇನ್ನೂ ಜಾಸ್ತಿ ಸುಖ. ಈ ಮೋದ ಪ್ರಮೋದ ಇದು ಮೊದಲನೇದು ಮೋದ, ಎರಡನೇದು ಪ್ರಮೋದ. ಆದರೆ ಈ ಮೋದ ಪ್ರಮೋದಾದಿಗಳು ಎರಡೂ ಕೂಡ ಆಗ್ತಾ ಇರೋದು ಯಾತಿಕ್ಕಪ್ಪ ಅಂದರೆ ಅಲ್ಲಿ ಈ ವಸ್ತು ಅಲ್ಲಿರೋದ್ರಿಂದ. ಯಾವ ವಸ್ತು? ಪರಬ್ರಹ್ಮ ವಸ್ತು ಯಾವುದಿದೆಯೋ ಅದು ಕೂಡ ಅಲ್ಲಿ ಇರೋದ್ರಿಂದ, ಅದು ಯಾವುದನ್ನೂ ಬಿಟ್ಟಿಲ್ಲದೆ ಇರೋದ್ರಿಂದ, ಎಲ್ಲದರಲ್ಲೂ ಅದೇ ಇರೋದ್ರಿಂದ ನಿನಗೆ ಆ ತರಹ ಆನಂದ ವಸ್ತುವಿನಿಂದ ಉಂಟಾಗ್ತಾ ಇರೋದು ಕೂಡ ಅದಿರೋದ್ರಿಂದ. ಆದರೆ ನೀನು ಅಧ್ಯಸ್ಥನಾದ್ದರಿಂದ, ಅಜ್ಞಾನವಿರೋದ್ರಿಂದ ನಿನಗೆ ಆ ಸುಖ ಇಷ್ಟೇ ಅಂತ ಅಂದ್ಕೋತಾ ಇದೆಯಾ. ಅಂದರೆ ಒಂದು ವಸ್ತು ಎಷ್ಟಿರುತ್ತೋ ಅದರ ಸಂಪರ್ಕ ಎಷ್ಟಾಗುತ್ತೋ ಅಷ್ಟೇ ಸುಖ ಬರುತ್ತೆ. ಆದರೆ ಈ ಸುಖ ನಿಜವಾಗಲೂ ವಸ್ತುವಿನಲ್ಲ ಅಲ್ಲ ಇರೋದು, ಆತ್ಮನ ಸುಖ ಏನಿದೆಯೋ ಅದು. ಇಲ್ಲಿ ಆತ್ಮನು ಅಂದರೆ ಪರಬ್ರಹ್ಮವು ಯಾವುದಿದೆಯೋ ಅದರಿಂದ ಬರ್ತಾ ಇರೋದರಿಂದ ಇದು ಇಟ್ಸ್ ದಿ ಕಾಮನ್ ಫ್ಯಾಕ್ಟರ್. ಏರ್ಪೇರುಗಳಾಗೋದು ವಸ್ತುವಿಗೆ ಸಂಬಂಧಪಟ್ಟಿರುವಂಥದ್ದು. ಆದರೆ ಆನಂದ ಅಂತ ಇದರ ಆನಂದ, ಅದರ ಅಂತಿದೆಯಲ್ಲ, ಈ ಇದರ ಅದರ ಅನ್ನೋದಕ್ಕೆ ಫೌಂಡೇಶನ್ ಆಗಿರುವಂತಹ ಒಂದು ಆನಂದ ಇದೆಯಲ್ಲ ಅದು ಪರಮಾತ್ಮನದು ಅನ್ನೋಂಥ ವಿಷಯ ತಿಳಿಸ್ತಾ ಇರೋದು. ಆದ್ದರಿಂದ ಪ್ರಿಯ ಇದು ಪ್ರಿಯ, ಇದು ಪ್ರಿಯ ಅಲ್ಲ ಅಂತ ಎರಡೂ ಬೇರೆ ಬೇರೆ ಆಗಿದೆಯೋ ಅದು ಇವನಿಗೆ ಸೋಂಕಲ್ಲ ಅಂತ ಹೇಳ್ತಾ ಇರೋಂಥ ವಿಷಯ. ಹೌದು ಹೌದು ಹೌದು, ಪ್ರಮೋದ ನಿಜ, ಹೌದು ನಿಜ. ಹೌದು ನಿಜ ನಿಜ, ನಿರ್ವಿಶೇಷವಾಗಿರುವಂತಹ ಆನಂದ. ಅದನ್ನೇ ಹೇಳ್ತಿರೋದು, ನಿರ್ವಿಶೇಷವಾಗಿರುವಂತಹ ಆನಂದ, ಆನಂದ ಸ್ವರೂಪನು ಯಾವನಿದಾನೋ ಅವನು ಎಲ್ಲ ವಸ್ತುಗಳು ಅವನೇ ಆಗಿದ್ದಾನೆ. ಹೇಗೆ ಮಣ್ಣು ಗಡಿಗೆ ಇತ್ಯಾದಿಗಳಾಗಿದೆಯೋ ಹಾಗೆ ನಿಜವಾಗಲೂ ಆನಂದ ಸ್ವರೂಪವಾಗಿರುವಂತಹ ಪರಮಾತ್ಮನು ವಿಷಯದಲ್ಲಿ ಇಲ್ಲದೇಗನಾನೇ ಹೋಗಿದ್ದಿದ್ರೆ ಆಗ ಅದರ ಸಂಪರ್ಕದಿಂದ ಬರ್ತಾ ಇರುವಂತಹ ಸುಖ ಅನ್ನೋದು ಕೂಡ ಉಂಟಾಗ್ತಾ ಇರಲಿಲ್ಲ ಅನ್ನೋದಕ್ಕೆ ಹೇಳ್ತಾ ಇರೋದು. ಅಲ್ಲಿ ತಾರತಮ್ಯ ಇದೆ. ಯಾಕೆಂದರೆ ವಸ್ತುವಿನಿಂದ ಆಗ್ತಾ ಇರುವಂತಹ ಸಂಪರ್ಕ ಆದ್ದರಿಂದ ವಸ್ತುವಿನ ಮಾಪನ ಎಷ್ಟಿರುತ್ತೋ ಅಷ್ಟೇ ಸುಖ ಬರುತ್ತೆ. ಅವನು ಹೆಚ್ಚೆಚ್ಚು ವಿಷಯ ಸಂಪರ್ಕ ಆಗ್ತಾ ಇದ್ದ ಹಾಗೇನೆ ಅದ್ರ ಹೆಚ್ಚು ಸುಖ ಅಂತ ಅಂದ್ಕೋತಾನೆ. ಆದರೆ
ಆ ಹೆಚ್ಚು ಕಡಿಮೆಗಳು ಇಲ್ಲದೇ ಇರುವಂತಹ ಒಂದು ಆನಂದ ಅನ್ನೋದು ಅವನಿಗಿನ್ನೂ ಪರಿಚಯ ಇಲ್ಲದೇ ಇರೋದ್ರಿಂದ. ನಿಮಗೆ ಅರ್ಥ ಆಯ್ತಾ? ಹೌದು, ಇದು ಸ್ವತಂತ್ರವಾಗಿರೋದು, ಅಲ್ಲಿ ಅಸ್ವತಂತ್ರವಾಗಿರೋದು. ತುಂಬ ತಾತ್ಕಾಲಿಕ, ತುಂಬ ತಾತ್ಕಾಲಿಕ. ಹಾಂ ಹಾಂ ಅಲ್ಲ ಅಲ್ಲ, ಮ್ಲೇಚ್ಛ ಅಂದರೆ ತೋರಿಕೆ ಅಲ್ಲ. ಮ್ಲೇಚ್ಛ ಅನ್ನೋದು ಬೇರೆ. ಧರ್ಮಭ್ರಷ್ಟನಿಗೆ ಮ್ಲೇಚ್ಛ ಅಂತ ಹೆಸರು. ಧರ್ಮಭ್ರಷ್ಟನಿರ್ತಾನಲ್ಲ ಅವನಿಗೆ ಮ್ಲೇಚ್ಛ ಅಂತ ಹೆಸರು. ಅಲ್ಲ, ಬಹಿಷ್ಪ್ರಜ್ಞ ಅಲ್ಲ. ಅಲ್ಲ 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 ಇದು ಸಂಪೂರ್ಣವಾಗಿ ಕರ್ಮಕಾಂಡದಲ್ಲಿ ಹೇಳ್ತಾ ಇರುವಂತಹ ವಿಷಯ. ಗೌತಮ ಧರ್ಮಸೂತ್ರದಲ್ಲಿ ಹೇಳ್ತಾ ಇರುವಂತಹ ವಿಷಯ ಅಂದರೆ, ಕರ್ಮಕಾಂಡದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಂಥವ್ರ ಜೊತೆ ಸಂಭಾಷಣೆ ಕೂಡ ನಿಷಿದ್ಧ ಅಂತ ಹೇಳಿದ್ದಾರೆ ಅಂತ ಅರ್ಥ. ಹೌದು, ಇನ್ನೊಂದ್ಸರಿ ಹೇಳಿ. ಹಾಂ 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 ನೋಡಿ, ಅವಗತಿ ಅನ್ನೋದು ಸರ್ವಾತ್ಮ ಭಾವ ಅನ್ನೋದನ್ನ ಇಟ್ಕೊಳ್ಳಿ. ಅಂದರೆ ಈ ನಾನು ಅಂತ ಇದೆಯಲ್ಲ ಹೇಳಿದ್ರಲ್ಲ, ಆ ನಾನು ಅನ್ನೋದು ಕೂಡ ಇರೋಲ್ಲ. ಯಾಕೆಂದರೆ ನಾನು ಅಂತ ಉಪಯೋಗಿಸ್ಬೇಕಾದ್ರೆ, ನಾನು ಅಂದರೆ ಇನ್ನೊಂದನ್ನ ಇಟ್ಕೊಂಡು ನಾನು ಅಂತ ಹೇಳೋದು. ಅವಗತಿ ಅನ್ನೋದು ಆ ನಾನು ಅನ್ನೋದು ಕೂಡ ಹೊರಟೋಗ್ಬಿಡುತ್ತೆ. ಆದರೆ ಇನ್ನೇನು ಅವಗತಿ ಆಗಿಲ್ಲ, ಇನ್ನೇನು ಅವಗತಿ ಆಗೋದ್ರಲ್ಲೇ ಇದೆ, ಆದರೆ ಇನ್ನೂ ಆಗಿಲ್ಲ ಅನ್ನೋಂಥವನು ಕೂಡ ಅವನಲ್ಲಿ ಬುದ್ಧಿ ಸಂಬಂಧ ಇಟ್ಕೊಂಡಿರ್ತಾನೆ ಅಂತ ಹೇಳೋಕ್ಕಾಗೋಲ್ಲ. ಯಾಕೆ ಅಂದರೆ ಪ್ರತ್ಯಗಾತ್ಮನಲ್ಲಿ ನಿಂತರೇನೆ ಬುದ್ಧಿ ಸಂಬಂಧ ಹೊರಟೋಗುತ್ತೆ. ಆದರೆ ಏನು ವ್ಯವಹಾರ ಆಗ್ತಾ ಇದೆಯೋ ಅದೆಲ್ಲವೂ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಅದಕ್ಕಿಂತ ಬೇರೆಯಾಗಿರುವಂಥ ನಾನು ಅಂತ ತಿಳ್ಕೊಂಡಿರ್ತಾನೆ, ಅದರಲ್ಲಿ ಸಂಶಯವೇ ಇರೋಲ್ಲ. ಆದ್ದರಿಂದ ಅಲ್ಲಾಗ್ತಾ ಇರುವಂತಹ ವ್ಯವಹಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅವನು ತಾದಾತ್ಮ್ಯದಲ್ಲಿದ್ದಾನೆ ಅಂತ ಅಲ್ಲ ಅದಕ್ಕರ್ಥ. ಅಂದರೆ ಅಧ್ಯಾಸ ಕಾಲದಲ್ಲಿ ಇನ್ನೊಂದು ಸ್ವಲ್ಪ ಅಧ್ಯಾಸ ಇದೆ ಅಂತ ಹೇಳಬಾರ್ದು. ಆದರೆ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿದೆ. ಸ ಮಹಾತ್ಮ ಸುದುರ್ಲಭ. ಈಗ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಅಂತ ಹೇಳಬೇಕಾದ್ರೆ ಈ ಜ್ಞಾನಿ ಜ್ಞಾನವಾನ್ ಇದನ್ನಲ್ಲ, ಅವನು ಎಷ್ಟೋ ಜನ್ಮಗಳಾದ ಮೇಲೆ ನನ್ನನ್ನು ಪಡಿತಾನೆ ಅಂತಿದೆ. ಜ್ಞಾನಿ ಆದವನು ಕೂಡ. ಅಂದರೆ ಹಾಗಾದರೆ ಈ ಜ್ಞಾನಿ ಯಾರು, ಆಮೇಲೆ
ಒಂದು ಆಗ್ತಾನೆ ಅಂತ ಹೇಳಿದಾನಲ್ಲ, ಆ ಜ್ಞಾನಿ ಯಾರು ಅಂತ. ಅಂದರೆ ಇವನಿಗೊಂದು ಸ್ವಲ್ಪ ಇನ್ನೂ ಸಂಶಯ ಇದೆ ಅಂತ ಅಲ್ಲ ಅರ್ಥ. ಅದಕ್ಕೆ ಜ್ಞಾನೀತು ಆತ್ಮೈವ, ಇವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಈ ಬಹೂನಾಂ ಜನ್ಮನಾಂ ಅಂತೆ ಅಂತ ಇದೆಯಲ್ಲ, ಅದೇನಪ್ಪ ಅಂತಂದರೆ ಸಂಸ್ಕಾರದಲ್ಲಿ ಕೂಡ ಭೇದ ಅನ್ನೋದು ಪ್ರಕಟವಾಗಬಾರದು. ಅಂದರೆ ಈಗ ತನ್ನ ಪ್ರಯತ್ನ ಇದೆ, ತಾನು ಆತ್ಮನಲ್ಲೇ ನಿಂತು 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 ಹೇಗೆ ಇನ್ನೊಂದು ಪ್ರತ್ಯಯ ಅನ್ನೋದು ಬರದೇನೇ ಇರುವಂತಹ ಒಂದು ಸ್ಥಿತಿ ಇದೆ. ಆ ಇನ್ನೊಂದು ಪ್ರತ್ಯಯ ಬರಲೇಬಾರದು. ಈ ಪ್ರಯತ್ನದಿಂದ ಆ ಬುದ್ಧಿಯಲ್ಲಿ ಸಂಸ್ಕಾರ ಉಂಟಾಗ್ತಾ ಇದೆ. ಆ ಸಂಸ್ಕಾರ ಎಷ್ಟು ಒಂದೇ ಆಗಿರಬೇಕು ಅಂದರೆ, ಸಂಸ್ಕಾರದಲ್ಲಿ ಕೂಡ ಇನ್ನೊಂದು ಅನ್ನೋದು ಬರದೇ ಇರೋವರೆಗೆ ಅವನಿಗೆ ಜನ್ಮಗಳಾಗ್ತಾನೇ ಇರುತ್ತೆ ಅಂತ ಅರ್ಥ. ಅದಕ್ಕೆ ಆದ್ದರಿಂದ ಅಲ್ಲಿ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿರೋದು ಆ ದೃಷ್ಟಿಯಿಂದ. ಇಲ್ಲಿ ಆನಂದ ಸ್ವರೂಪ ನಿರತಿಶಯವಾಗಿರುವಂತಹ ಆನಂದ ಅಂತ ಹೇಳ್ತಾ ಇರೋದು ಪ್ರಜಾಪತಿ ಸಂವೇದ್ಯಾನಂದ ಪ್ರಾಪ್ತಿ ಅಲ್ಲ. ಇಲ್ಲಿ ಸಂವೇದ್ಯಾನಂದ ಪ್ರಾಪ್ತಿ ಅಂದರೆ ಇನ್ನೊಂದನ್ನು ತಿಳ್ಕೊಂಡ್ರೆ ಬರೋಂತಹ ಆನಂದ ಅಲ್ಲ. ಅಂದರೆ ತನ್ನ ಸ್ವರೂಪವೇ ಆಗಿರುವಂತಹ ಆನಂದದ ಬಗ್ಗೆ ತಾನು ಹೇಳ್ತಾ ಇರೋದು. ಇಲ್ಲಿ ಇಂದ್ರನಿಗೆ ಒಂದೊಂದು ಹೆಜ್ಜೆಯಲ್ಲೂ ತನ್ನ ಮನಸ್ಸಿನಲ್ಲಿ ಏನಿದೆ ಅಂತಂದರೆ, ತಾನು ಇದನ್ನು ತಿಳ್ಕೊಂಡ್ರೆ ತಾನು ಎಲ್ಲ ಲೋಕಗಳನ್ನು ಪಡೆಯಬಹುದು, ಎಲ್ಲ ಕಾಮನೆಗಳನ್ನು ಒಟ್ಟಿಗೆ ಪಡೆಯಬಹುದು ಅನ್ನೋದು ಇದೆ. ಅದನ್ನಿಟ್ಕೊಂಡೇ ಬಂದಿರೋದವನು. ಅನೌನ್ಸ್ಮೆಂಟ್ ಆದಾಗ ಇಂಥದ್ದೊಂದು ವಿಷಯ ಇದೆ, ಯಾವುದನ್ನು ತಿಳ್ಕೊಂಡ್ರೆ ಎಲ್ಲ ಲೋಕಗಳನ್ನು ಎಲ್ಲ ಕಾಮನೆಗಳನ್ನು ಒಟ್ಟಿಗೆ ಪಡ್ಕೋತಾನೋ ಅಂದ ತಕ್ಷಣ ಇಂದ್ರನಿಗೆ ಸ್ವಾಭಾವಿಕವಾಗಿ ಹಾಗಾದರೆ ನಾನು ಅದನ್ನು ಪಡಿಬೇಕು ಅಂತ. ಆದರೆ ಪ್ರಜಾಪತಿ ಹೇಳ್ತಾ ಇರುವಂತಹದ್ದು ತುರಿನಲ್ಲಿರುವಂತಹ ಆನಂದ ಸ್ವರೂಪದ ವರ್ಣನೆ. ಆದ್ದರಿಂದ ತಾನು ಇನ್ನೊಂದು ವಿಷಯವನ್ನು ತಿಳ್ಕೊಂಡು ಆಮೇಲೆ ನನಗೆ ಆನಂದ ಉಂಟಾಗ್ತಾ ಇದೆ ಅನ್ನೋಂಥದ್ದಲ್ಲ. ನಿನ್ನಲ್ಲೇ ನೀನೇ ಆ ಆನಂದ ಸ್ವರೂಪನೂ, ಅದನ್ನು ತಿಳ್ಕೊಂಡಿಲ್ಲ. ಅದನ್ನು ತಿಳ್ಕೊಂಡ್ರೆ ಮುಂಚೆ ಯಾವ ಆನಂದ ಸ್ವರೂಪನಾಗಿದೆಯೋ ಈಗಲೂ ಆಗಿದೆಯಾ ಅಂತ ನಿಂಗೆ ಗೊತ್ತಾಗತ್ತಷ್ಟೆ. ಹೊಸದಾಗಿ ಉತ್ಪಾದ್ಯವಲ್ಲ ಆ ಆನಂದ ಅನ್ನೋಂಥ ವಿಷಯವನ್ನು ಅಲ್ಲಿ ಪ್ರಜಾಪತಿ ತಿಳಿಸ್ತಾನೆ. ಹೀಗೆ ತಿಳ್ಕೊಂಡ್ರೆ ಅವನು ಮುಕ್ತನಾಗ್ತಾನೆ. ಮುಕ್ತನು ಅಂದರೆ ಏನಾಗುತ್ತಾಗ ಅಂದರೆ, ಅವನಿಗೆ ಎಲ್ಲ ಐಶ್ವರ್ಯಗಳು ಒಟ್ಟಿಗೆ ಸಿಕ್ಕೋಗುತ್ತೆ. ಅವನು ಎಲ್ಲ ಕಡೆ ಯಾವ್ಯಾವ ಭೋಗ ಪಡ್ತಾ ಇದೆಯೋ ವಸ್ತುಗಳು, ಎಲ್ಲ ಭೋಗಗಳು ಅವನದೇ ಅಂತ ತಿಳ್ಕೋತಾನೆ. ಅದಕ್ಕೋಸ್ಕರನೇ ನಮಗೂ ಅವನಿಗೂ ವ್ಯತ್ಯಾಸ ಇರೋದು ಅಲ್ಲೇನೆ, ಮುಕ್ತನಿಗೂ ನಮಗೂ. ನಮಗೆ ಎಲ್ಲ ಕಿಂಚಿತ್ ಭೋಕ್ತೃತ್ವ. ಅದಕ್ಕೆ ಶಂಕರರು ಏನು ಮಾಡ್ತಾರೆ, ಪರಮಾತ್ಮನನ್ನು ಪರಿಚಯ ಮಾಡಿಕೊಡ್ತಾ ಭಗವದ್ಗೀತೆಯಲ್ಲಿ ಮೊದಲನೇ ಪುಟದಲ್ಲಿ, ಯಾಕೆಂದರೆ ಪರಮಾತ್ಮನನ್ನು ಕೂಡ ಪರಿಚಯ ಮಾಡಿಕೊಡ್ಬೇಕಲ್ಲ, ಇಲ್ಲಾಂದ್ರೆ ನಮಗೆ ಗೊತ್ತಾಗೋಲ್ಲ. ಕೃಷ್ಣ ಅಂದ ತಕ್ಷಣ ನಮಗೆ ಕೊಳಲೂದವನು ಅಂತ ಅಷ್ಟೇ ಜ್ಞಾಪಕ ಬರುತ್ತೆ. ಅಲ್ಲೇನು ಹೇಳ್ತಾರೆ ಅಂದರೆ,
ಸಚ ಭಗವಾನ್ ಜ್ಞಾನೈಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿ ಸದಾ ಸಂಪನ್ನ ಅಂತಾರೆ ಮೊದಲನೇ ವಾಕ್ಯದಲ್ಲಿ. ನಮಗೂ ಕೂಡ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸು ಎಲ್ಲ ಇದೆ. ಆದರೆ ನಮಗೆ ಸದಾ ಸಂಪನ್ನ ಅಲ್ಲ, ನಮಗೆಲ್ಲ ಕಿಂಚಿತ್ ಸಂಪನ್ನ. ಅದೂ ಕೂಡ ನಮ್ಮದಲ್ಲ, ಅದೂ ಕೂಡ ಅವಂದು, ನಮ್ಮದು ಅಂತ ಅಂದ್ಕೊಂಡಿರ್ತೀವಿ ಅಷ್ಟೆ. ಇದನ್ನು ಕೃಷ್ಣನೇ ಹೇಳ್ತಾನೆ. ಏಕೆಂದರೆ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಅಲ್ಲಿ ಮನ್ಯತೆ ಅನ್ನೋ ಪದ ಇದೆಯಲ್ಲ, ಅದು ನನ್ನ ಪ್ರಕಾರ ತುಂಬ ಮುಖ್ಯ. ಏನಪ್ಪ ಅಂದರೆ ಅಹಂಕಾರ ವಿಮೂಢಾತ್ಮ ಕರ್ತಾ ಅಹಂ ಇತಿ ಮನ್ಯತೆ. ನೀನು ಸುಮ್ಮನೆ ಅಂದ್ಕೊಂಡಿದ್ಯಾ ಇಲ್ಲ ಅಂತ. ನಿಜವಾಗಲೂ ನಿಂದು ಅಂತೇನೂ ಇಲ್ಲವೇ ಇಲ್ಲ. ಅಂದರೆ ನೀನು ಬೇರೆ ಅಂತ ಅಂದ್ಕೊಂಡು ಮಾಡ್ತಾ ಇದೆಯಲ್ವಾ, ಅದಿಲ್ಲ ಅಂತ ತೋರಿಸೋದಕ್ಕೆ ಹೇಳ್ತಾ ಇರೋಂಥ ಮಾತದು. ಆದ್ದರಿಂದ ಇಲ್ಲಿ ಸಂವೇದ್ಯಾನಂದ ಪ್ರಾಪ್ತಿ ಅಲ್ಲ ಹೇಳ್ತಿರೋದು, ಸ್ವರೂಪಾನಂದವನ್ನು ತಿಳಿಸ್ತಾ ಇದ್ದಾನೆ. ಅಂದರೆ ತುರಿಯನ ಸ್ವರೂಪವನ್ನು ತಿಳಿಸ್ತಾ ಇರೋದು. ಮತ್ತು ಮುಕ್ತನೋ ಎಲ್ಲವೂ ತಾನೇ ಆಗ್ತಾನೆ, ತಾನೇ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅನ್ನತ್ತೆ. ಜೊತೆಗೇನೆ ಬಂದ್ಬಿಡುತ್ತೆ, ಎಲ್ಲ ಕಾಮನೆಗಳು ಒಟ್ಟಿಗೆ ಆಗೋಗುತ್ತೆ. ಸಹ ಅಂದರೆ ಅಲ್ಲಿ ಜೊತೆಗೆ ಅಂತ ತೃತೀಯ ವಿಭಕ್ತಿಯಲ್ಲಿ ಹೇಳುವಂತಹ ಸಹ ಜೊತೆಗೆ. ಇಲ್ಲಿ ಒಂದು ಚರ್ಚೆ ಶುರುವಾಗುತ್ತೆ. ಇಷ್ಟು ಹೇಳಿದ ಮೇಲೆ ಏನಪ್ಪ ಅಂದರೆ, ಪ್ರಜಾಪತಿ ಹೇಳ್ತಾ ಇರುವಂತಹ ಆತ್ಮನು ಯಾವನಿದಾನೋ ಅವನು ಒಬ್ಬನೇ ಆದರೂ ಕೂಡ ಪೂರ್ವ ಪಕ್ಷಿ ಏನನ್ಕೋತಾನೆ ಅಂದರೆ, ಇಲ್ಲ ಅಲ್ಲಿ ಹೇಳ್ತಾ ಇರುವಂತಹದ್ದು ಬೇರೆ ಬೇರೆ ಆತ್ಮರುಗಳನ್ನೇ ಹೇಳ್ತಾ ಇರೋದು ಅಂತ ಒಂದು ತಪ್ಪು ತಿಳುವಳಿಕೆ ಇರುತ್ತೆ. ಅಂದರೆ ಪ್ರತಿಯೊಂದು ಕೂಡ ಬೇರೆ ಬೇರೆಯಾಗೆ ಇವನಿಗೂ ಅವನಿಗೂ ಸಂಬಂಧ ಇಲ್ಲ. ಅಂದರೆ ಜಾಗ್ರತ್ತಿನಲ್ಲಿ ವ್ಯವಹಾರ ಮಾಡ್ತಾ ಇರುವಂಥವನು ನಾನು ಯಾವನಿದ್ದೀನೋ ಅವನಿಗೂ, ಸ್ವಪ್ನಾವಸ್ಥೆಯಲ್ಲಿ ನಾನು ನೋಡ್ತಾ ಇರೋವನಿಗೂ ಏನೂ ಸಂಬಂಧ ಇಲ್ಲ. ಆದ್ದರಿಂದ ಅವನು ಹೇಳ್ತಾ ಇರೋದೇನಪ್ಪ ಅಂದರೆ, ನಾನೇ ಬೇರೆ, ಇಲ್ಲಿರುವಂತಹ ಬಹಿಷ್ಪ್ರಜ್ಞನ ಯಾವನಿದಾನೋ ಅವನು ಬೇರೆ, ಅವನೊಬ್ಬ ಆತ್ಮನ ವಿಷಯ ತಿಳಿಸ್ತಾ ಇದ್ದಾರೆ. ಅಂತಃಪ್ರಜ್ಞನು ಅನ್ನೋವನು ಬೇರೆ, ಅವನ ವಿಷಯ ಬೇರೆ ಹೇಳ್ತಾ ಇದ್ದಾರೆ. ಅಂದರೆ ಈ ಎರಡನೇ ಆತ್ಮನು. ಸುಷುಪ್ತಿಯಲ್ಲಿರುವಂಥವನು ಇನ್ನೊಬ್ಬ ಆತ್ಮನು, ತುರಿಯ ನಾಲ್ಕನೇವನು, ಎಲ್ಲ ಬೇರೆ ಬೇರೆ ಹೇಳ್ತಾ ಇದ್ದಾರೆ ಪ್ರಜಾಪತಿ ಅಂತ. ಇದು ಪೂರ್ವ ಪಕ್ಷಿ ಹೇಳ್ತಾ ಇರೋದು. ಆದರೆ ಶಂಕರರು ಹೇಳ್ತಾರೆ ಹಾಗಲ್ಲ. ಇಲ್ಲಿ ಬದಲಾಗ್ತಾ ಇರೋಂತಹದ್ದು ಒಂದು, ಬದಲಾಗದೇನೇ ಇರೋಂಥವನು ಒಬ್ಬನು. ಈ ಅವಸ್ಥಾತ್ರಯ ಅಂತಾರೆ. ಈ 8ನೇ ಅಧ್ಯಾಯದ 12ನೇ ಖಂಡ ಪೂರ್ತಿ ಅವಸ್ಥಾತ್ರಯದ ನಿರೂಪಣೆ. ಅಲ್ಲಿ ಆ ಅವಸ್ಥಾತ್ರಯ ಅಂತ ಹೇಳಿದಾಗ್ಲೇ ಅವಸ್ಥಾ ಅಂದರೆ ಲಿಮಿಟೆಡ್ನೆಸ್ ಅಂತ, ಶಾಂತವಾಗಿರೋದು ಅಂತ. ಇದಿಷ್ಟೇ ಅವಸ್ಥೆ ಅಂತರ್ಥ. ಅಂದರೆ ಅವಸ್ಥೆಗಳನ್ನು ಮೀರಿರೋಂಥ ಅವನ ವಿಷಯ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಅವಸ್ಥೆಗಳು. ಯಾರು ಅವಸ್ಥೆಗಳಿಗೆ ಒಳಪಟ್ಟಿರೋನು ಅಂತ ಅಂದ್ಕೊಂಡಿರೋಂಥವನು ನಾನು, ನೀನು ಅಲ್ಲ. ಅದು ನೀನು ಅವಸ್ಥಾತೀತನು ಅಂತ ತೋರಿಸೋದ್ರ ಕಡೆ ಕರ್ಕೊಂಡು ಹೋಗ್ತಾ ಇರೋದು. ಅದಕ್ಕೋಸ್ಕರನೇ ಅವಸ್ಥಾತ್ರಯದಲ್ಲಿ ದೃಷ್ಟೃಭಾವವನ್ನು ತಂದು ಅದಕ್ಕಿಂತ ಬೇರೆಯಾಗಿ ನೀನು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇದು ಉದ್ದೇಶ. ಹಾಂ, ಹೌದು ಹೌದು, ಅವನು ಇಲ್ಲವೇ ಇಲ್ಲ.
ಅವನು ಇಲ್ಲವೇ ಇಲ್ಲ. ಅದಕ್ಕೋಸ್ಕರನೇ ನೋಡಿ 13ನೇ ಅಧ್ಯಾಯದಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಇದಂ ಶರೀರಂ ಕೌಂತೆಯ ಕ್ಷೇತ್ರಂ, ಈ ಶರೀರವು ಕ್ಷೇತ್ರ. ಅಲ್ಲಿವರೆಗೂ ಅರ್ಜುನನು ಪರಮಾತ್ಮನು ಎಲ್ಲವೂ ನಾನೇ ಅಂತ ಹೇಳಿ ವಿಭೂತಿಯನ್ನು ತೋರಿಸಿದಾಗ ಅರ್ಜುನ ಆ ವಿಭೂತಿಯನ್ನು ನೋಡ್ತಾ ಇದ್ದಾನೆ. ಆಗ ಕೂಡ ತಾನಿದ್ದೀನಿ ಅಂದರೆ ಅಧ್ಯಸ್ಥನಾಗಿರುವಂತಹ ಸಶರೀರಿಯಾಗಿದ್ದೀನಿ, ನಾನು ಪರಮಾತ್ಮನು ಅಂದರೆ ಇದೆಲ್ಲ ಪರಮಾತ್ಮನು ಅಂತ ಅಂದ್ಕೊಂಡಿದ್ದಾನೆ. ಹೌದಾನೆ? ಅದು ಪರಮಾತ್ಮನಿಗೆ ಗೊತ್ತು. ಆದ್ದರಿಂದ ಏನು ಮಾಡ್ತಾನೆ, 13ನೇ ಅಧ್ಯಾಯದಲ್ಲಿ ಎತ್ಕೋತಾನೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತಾನೆ. ಅಂದರೆ ಈ ಶರೀರ ಯಾವುದಿದೆಯೋ ಅದನ್ನೂ ಕೂಡ ನೀನು ಬಿಚ್ಚಿ ಕ್ಷೇತ್ರದ ಮೇಲೆ ಹಾಕು ಅಂತ, ಸೇರಿಸು. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಏತದ್ಯೋ ವೇತ್ತಿ, ಇದು ಕ್ಷೇತ್ರ ಅಂತ ಯಾವೋನ್ ತಿಳ್ಕೋತಾನೋ, ಏತದ್ಯೋ ವೇತ್ತಿ ತಂ ಪ್ರಾಹುಃ, ಅವನಿಗೆ ಹೇಳ್ತಾರೆ ಕ್ಷೇತ್ರಜ್ಞ. ಇದು ಕ್ಷೇತ್ರ ಅಂದರೆ ಈ ಶರೀರವೂ ಕೂಡ ಕ್ಷೇತ್ರವೇ ಅಂತ ಯಾವೋನ್ ತಿಳ್ಕೋತಾನೋ ಅವನು ಶರೀರಕ್ಕಿಂತ ಬೇರೆಯಾಗೇ ಇರಬೇಕು. ಆದ್ದರಿಂದ ಯಾವೋನು ಬೇರೆಯಾಗಿದ್ದಾನೋ ಅವನು ಕ್ಷೇತ್ರಜ್ಞನು. ಹೊಳೆಯಲ್ಲ, ನಿಜ. ನಿಜ, ಗೊತ್ತಾಗೋಲ್ಲ. ಏನಪ್ಪ ಅಂದರೆ ಆ ತರಹ ಗೊತ್ತಾಗಬೇಕಾಗಿರೋದು ಕೂಡ ಬುದ್ಧಿಯಲ್ಲೇ, ಅದು ಮರ್ಮ. ಈಗ ಕ್ಷೇತ್ರಜ್ಞನು ಕ್ಷೇತ್ರಕ್ಕಿಂತ ಬೇರೆಯಾಗಿರುವಂಥವನು ನಾನು ಕ್ಷೇತ್ರಜ್ಞನು ಅಂತ ಗೊತ್ತಾಗಬೇಕಾಗಿರೋದು ಕ್ಷೇತ್ರಜ್ಞನಿಗಲ್ಲ. ಕ್ಷೇತ್ರಜ್ಞನ ಆವಾಗಲೂ ಬೇರೆಯೇ ಇರೋದು. ಆ ಗೊತ್ತಾಗಬೇಕಾಗಿರೋದು ಬೇರೆ ಅಂತ ಗೊತ್ತಾಗಬೇಕಾಗಿರೋದು ಬುದ್ಧಿಗೇನೆ. ಬುದ್ಧಿಗೆ ತಾನು ಕ್ಷೇತ್ರ ಅಂದ್ಕೊಂಡಿದೆ, ಅಲ್ಲ ಕ್ಷೇತ್ರಜ್ಞನು ಅಂತ ಗೊತ್ತಾಗಬೇಕಷ್ಟೆ. ಆಯ್ತಲ್ವಾ? ಹೀಗೆ ಬೇರೆ ನಾನು ಅಂತ ಗೊತ್ತಾಗುವಂಥವ್ರು ಯಾರು ಅಂದರೆ ತದ್ವಿಧ, ಯಾರು ಬೇರೆಯಾಗಿ ತಿಳ್ಕೋತಾರೋ ತಮ್ಮನ್ನು ಅವ್ರು ಹೇಳ್ಬೋದಷ್ಟೇ, ಇದು ಕ್ಷೇತ್ರ, ನಾನು ಕ್ಷೇತ್ರಜ್ಞನು ಅಂತ. ಸುಮ್ಮನೆ ನಾವು ಹೇಳೋಕ್ಕಾಗೋಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣನು ಅಲ್ಲಿ. ಇದಕ್ಕೆ ರಮಣ ಮಹರ್ಷಿಗಳ ಜೀವನದಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಘಟನೆ ಬರುತ್ತೆ. ಯಾರೋ ಒಬ್ಬರು ಸಾಧುಗಳು ಅವ್ರ ಹತ್ರ ಹೋಗ್ತಾರೆ. ಆಶ್ರಮಕ್ಕೆ ಹೋಗಿ ಅಲ್ಲಿ ಕೇಳ್ತಾರೆ, ಇಲ್ಲಿ ಭಗವಾನ್ ರಮಣರು ಅಂತಿದ್ದಾರಂತಲ್ಲ, ಯಾರು ಅಂತ. ಮೊದಲನೇ ಸರಿ ಹೋಗ್ತಿದ್ದಾರೆ. ಅವ್ರು ಹೇಳಿದ್ರು, ಅಲ್ಲಿ ಅಡುಗೆ ಮನೆಯಲ್ಲಿ ಇರ್ತಾರೆ ನೋಡಿ ಅಂದರು. ದೊಡ್ಡ ಅಡುಗೆ ಮನೆ, ಒಂದು 10-15 ಜನ ಕೆಲಸ ಮಾಡ್ತಾಯಿದ್ದಾರೆ. ಯಾರೋ ಒಬ್ರು ಕೂತಿದ್ರು, ಏನೋ ರುಬ್ತಾಯಿದ್ರು. ಸರಿ, ಎಲ್ಲ ಕೆಲಸ ಮಾಡ್ತಾರೆ. ಅವ್ರ ಹತ್ರ ಇದ್ದರು. ಅವ್ರನ್ನ ಹೋಗಿ ಕೇಳಿದ್ರು, ಇಲ್ಲಿ ಭಗವಾನ್ ರಮಣರು ಅಂದರೆ ಯಾರು ಅಂದರು. ಅವ್ರು ರುಬ್ತಾ ಇದ್ರು. ಒಂದು 5-6 ಸೆಕೆಂಡ್ ಆದಮೇಲೆ ಮೆಲ್ಲಗೆ ಹಿಂಗೆ ನೋಡಿದ್ರು. ಅವ್ರನ್ನ ನೋಡಿಬಿಟ್ಟು, ಅದೇ ಭಗವಾನ್ ರಮಣರು ಅಂದರೆ ಯಾರು ಅಂದರು. ಅವ್ರು ಈ ಕಡೆ ನೋಡಿದ್ರು. ಆ ಅಡುಗೆ ಮನೆಯ ಕೊನೆಯಲ್ಲಿ ಒಂದು ದೊಡ್ಡ ಜೋಡ್ತೊಪ್ಲೆ ಇತ್ತು, ಕೊಳ್ತೊಪ್ಲೆ ಇತ್ತು ಅಂತ ತೋರಿಸಿದ್ರು. ಕೊಳ್ದೊಪ್ಲೆ ಅಂತ ತೋರಿಸಿದ್ರು. ನೋಡಿದ್ರು, ಹಾಂ ಭಗವಾನ್ ರಮಣರು ಅಂದರೆ ಯಾರು ಅಂದರು. ಅವರು 2ನೇ ಸರಿ ಅದನ್ನೇ ತೋರಿಸಿದ್ರು. ಇವ್ರು ಯಾರು? ಇವರು ಭಗವಾನ್ ರಮಣ್ ಕೇಳಿದ್ರೆ ಕೊಳ್ದೊಪ್ಲೆ ತೋರಿಸ್ತಾರಲ್ಲ. ಇವ್ರು ಹಿಂಗೇನೋ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಅವ್ರಿಗೆ ಯಾರಿಗೆ ಗೊತ್ತಾಯ್ತು. ಅವ್ರು ಹೇಳಿದ್ರು, ನೀನು ಹುಡುಕೊಂಡು ಬಂದಿರೋದು
ಭಗವಾನ್ ರಮಣ ಅಲ್ವಾ? ಆ ಕೊಳದಪ್ಲೆ ಮೇಲೆ ನೋಡು ಭಗವಾನ್ ರಮಣ ಅಂತ ಬರೆದಿದೆ. ಯಾಕೆಂದರೆ ನಾಮರೂಪಗಳಂತಾನೆ ಹುಡ್ಕೊಂಡ್ಬರ್ತೀವಿ. ಆದರೆ ಅಲ್ಲಿ ನೀನು ಹುಡ್ಕೊಂಡು ಬಂದಿರೋಂತಹ ಹೆಸರು ಕಾಣೋದು ಕೊಳದಪ್ಲೆ ಮೇಲೆ. ಇದ್ರ ಮೇಲೆ ಹೆಸರು ಬರೆದಿದೆಯಾ? ಇಲ್ಲ. ಅದು ನಿಜವಾಗ್ಲೂ ಇಲ್ಲ ಅಂತ ಅವರು ಓಹೋ ಹೀಗೆ ವಿಚಿತ್ರವಾಗಿ ಯಾರಾದರೂ ಮಾತಾಡಿದ್ರೆ ಇವರೇ ಇರಬೇಕು ಅಂತ ಅಂದ್ಕೊಂಡ್ರು. ತಕ್ಷಣ ಕಾಲಿಗೆ ಬಿದ್ದುಬಿಟ್ರು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕ್ಷೇತ್ರ ಇದಕ್ಕಿಂತ ಬೇರೆ ಆಗಿರುವಂಥವನು ನಾನು ಅಂದರೆ ಸಂಪೂರ್ಣವಾಗಿ ಸಂಬಂಧವನ್ನು ಕಳೆದು ಯಾವಾಗಲೂ ಅಲ್ಲೇ ನಿಂತಿರೋಂಥದ್ರ ಲಕ್ಷಣ ಅದು. ತುಂಬ ಸ್ವಭಾವತಃ ತುಂಬ ಸುಲಭ. ಭಗವಾನ್ ರಮಣ ಯಾರು ಅಂದರೆ ನಾನು ಹೇಳಪ್ಪ ಅಂತ ಹೇಳೋದು ಕಷ್ಟವೇ ಅಲ್ಲ. ಆದರೆ ವ್ಯಸ್ತರಾಗಿರಬೇಕಾದ್ರೂ ಕೂಡ, ಅಂದರೆ ಯಾವುದೋ ಒಂದು ಕಾರ್ಯದಲ್ಲಿ ವ್ಯಸ್ತರಾಗಿರಬೇಕಾದ್ರೂ ಕೂಡ ಸದಾ ಕಾಲದಲ್ಲಿ ರಾಮು ಅವ್ರು ಕೇಳಿದ್ರಲ್ಲ ಆ ಒಂದು ಪ್ರಶ್ನೆಗೆ ಇಲ್ಲ ಉತ್ತರ ಏನಪ್ಪ ಅಂದರೆ, ಆ ಕ್ಷಣದಲ್ಲೂ ಕೂಡ ನಾನು ಅಂತ ಬರೋಲ್ಲ. ಭಗವಾನ್ ರಮಣರು ಅಂದ ತಕ್ಷಣ ಕೊಳದಪ್ಲೆ ತೋರಿಸಿದ್ರು ಅವರು. ಅದ್ರ ಮೇಲೆ ಇದೆ ಹೆಸರು, ಆ ಕೊಳದಪ್ಲೆನೂ ಇದೆ, ನಾಮನೂ ಇದೆ, ರೂಪನೂ ಇದೆ. ನೋಡಪ್ಪ ನೀನು ಹುಡ್ಕೊಂಡ್ಬಂದಿರೋ ರಮಣ ಅಲ್ಲಿದ್ದಾನೆ ಅಂತ ಗೊತ್ತಲ್ವಾ? ಆದ್ದರಿಂದ ಇಲ್ಲಿ ಬೇರೆ ಬೇರೆ ಆತ್ಮರುಗಳನ್ನಲ್ಲ. ಯಾಕೆಂದರೆ ಈ ಶರೀರವನ್ನು ತೋರಿಸಿ ಇದೇ ನೀನು ಅಂತ ತಿಳ್ಕೋ ಪಾಪೆಯಲ್ಲಿ ತೋರಿಸಿ ಕೇಳಿದಾಗ ಇದಲ್ಲ ಅಂತ ಹೇಳಿ ಅವನಿಗೆ ದ್ರಷ್ಟೃವಿನ ಕಡೆ ಹರಿಸ್ಬೇಕಲ್ಲ, ಬೇರೆ ಆಗಿದ್ದಾನೆ ಅಂತ. ಅದಕ್ಕೋಸ್ಕರ ಆ ದೃಷ್ಟೃ ಅಂದಾಗ ನೋಡ್ತಾ ಇರೋನು ಇದಲ್ಲ, ಇದು ಮರ್ತ್ಯವು, ಅದು ಅಮರ್ತ್ಯವು, ಇದು ಅಸತ್ಯವು, ಇದು ಸತ್ಯವು, ಇದು ಶಾಂತವು, ಇದು ಅನಂತವು ಅಂತ ಅವನಿಗೆ ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಹಂತವಾಗಿ ಕರ್ಕೊಂಬಂದು ಇಲ್ಲಿ ಮೂರಕ್ಕಿಂತನೂ ಬೇರೆಯಾಗಿರೋನು ಅಂತ ತೋರಿಸ್ತಾ ಇರೋದು. ಅದಕ್ಕೋಸ್ಕರ ಹೇಳ್ತಾ ಇರುವಂತಹದ್ದು ಪರಮಾತ್ಮನನ್ನೇ, ಬೇರೆ ಬೇರೆ ಆತ್ಮಗಳನ್ನಲ್ಲ. ನಿಮ್ಗೆ ಅರ್ಥ ಆಯ್ತಾ? ಒಬ್ಬನೇ ಆತ್ಮನನ್ನೇ ಅವನು ಎಲ್ಲದಕ್ಕಿಂತಲೂ ಬೇರೆಯಾಗೂ ಮಿಗಿಲಾಗೂ ಇರೋಂಥವನು ಅಂತ ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಆತ್ಮನೇ 4 ಥರ ಬೇರೆ ಬೇರೆ ಇದ್ದಾರೆ ಅಂತಲ್ಲ ಅಂತ ಅರ್ಥ. ಯಾಕೆಂದರೆ ಪ್ರತಿ ಸರಿ ಬೇರೆ ಬೇರೆ ಅಂತ ಆಗ್ಬಿಟ್ರೆ ಆವಾಗ ಸಂಪೂರ್ಣ ಅಧ್ಯಸ್ಥನಾಗಿರುವಂಥವ್ನು ನಿಜ ಅಂತ ಆಗ್ಬಿಡುತ್ತೆ ಅವಾಗ. ಆದರೆ ಅದಲ್ಲ ಅಂತ ತೋರಿಸ್ತಾ ಇರೋದು. ಕೊನೆಗೆ ಹೇಳೋದೇನಪ್ಪ ಅಂದರೆ, ಈ ತುರಿಯನು ಯಾವನಿದಾನೋ ಅವನು ಜೀವನಿಗಿಂತ ಬೇರೆ ಅಲ್ಲ. ನೀವಾಗಲೇ ಕೇಳಿದ್ರಲ್ಲ ಅದು. ತುರಿಯನು ಯಾವನು ಹೇಗಿದ್ದಾನೆ ಅನ್ನೋದನ್ನು ತೋರಿಸಿದ ಮೇಲೆ ಈ ಸುಷುಪ್ತಾತ್ಮನಿದಾನಲ್ಲ ಅವನೇನೇ ತುರಿಯನು ಅಂತ ತಿಳ್ಕೋ ಅನ್ನೋದು ಉಪದೇಶ. ಮೊದಲನೇದೇನಪ್ಪ ಅಂದರೆ, ನೀನು ಶರೀರ ಅಂತ ಅಂದುಕೊಂಡಿದ್ದೆ ಅದಲ್ಲ, ನೀನು ಸ್ವಪ್ನವನ್ನು ನೋಡ್ತಾ ಇರೋ ನೀನೇ ಅಂತ ಅಂದುಕೊಂಡಿದ್ದೆ ಅದಲ್ಲ, ನೀನು ನಿದ್ದೆ ಮಾಡಿ ಸುಖ ಪಡಿತಾ ಇರೋನು ನಿನಗೇನು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ಯಲ್ಲ ಅದೂ ಅಲ್ಲ. ನೀನು ಯಸ್ಯ ಸರ್ವ ವಿಷಯ ಅವಭಾಸನ ಕ್ಷಮಂ ಜ್ಞಾನಂ ನಿತ್ಯಮಸ್ತಿ ಸಹ ಅಸರ್ವಜ್ಞಃ ಇತಿ ವಿಪ್ರತಿಷಿದ್ಧಂ. ನೀನು ಅಸರ್ವಜ್ಞನಲ್ಲ ಅಂತ, ನೀನು ತುರಿಯನೇ. ಯಸ್ಯ ಸರ್ವ ವಿಷಯ ಅವಭಾಸನ ಕ್ಷಮಂ ಜ್ಞಾನಂ ನಿತ್ಯಮಸ್ತಿ ಅಂದರೆ ಪರಮಾತ್ಮನಿಗೆ ಹೇಳ್ತಾ ಇರೋಂಥ ಮಾತದು. ಅಯ್ಯ ನಿನಗೆ ನಿಜವಾಗ್ಲೂ ತಿಳ್ಕೊಳ್ತಾ ಇರೋದೆಲ್ಲ ಇದೆಯಲ್ಲ, ಎಲ್ಲ ತಿಳ್ಕೊಳ್ತಾ ಇರೋದು
ಆ ಸರ್ವಜ್ಞತ್ವ ಅನ್ನೋದು ನಿನ್ನಿಂದ ಬರ್ತಾ ಇರೋದು, ತಿಳ್ಕೊಳ್ತಾ ಇರೋದು ನೀನು ಇಷ್ಟಿಷ್ಟು ಅಂತಿದೆಯಲ್ಲ, ಅದಲ್ಲ. ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಇರೋದು ನಿನ್ನಿಂದ ತಿಳ್ಕೊತಾ ಇದೆಯಾ ಅಂತ. ಆದ್ದರಿಂದ ನೀನು ಇಷ್ಟೇ ತಿಳ್ಕೊಳ್ಳೋನು, ನಾನು ಕಿಂಚಿಜ್ಞನು ಅಂತ ಅಂದ್ಕೊಂಡಿರೋದು ತಪ್ಪು ಕಲ್ಪನೆ. ಸ್ವಪ್ನದಲ್ಲೂ ಹಾಗೇನೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನ ಇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅಲ್ಲಿ ಕಾಣ್ತಾ ಇರೋದು ಕೂಡ ನಿನ್ನ ಬೆಳಕಿನಿಂದ ಕಾಣ್ತಾ ಇರೋದು. ಆದ್ದರಿಂದ ಅಲ್ಲಿ ಕೂಡ ಸಾಕ್ಷಿ ಭಾವವನ್ನು ಹೇಳ್ತಾ ಇರೋದು ಸ್ವಪ್ನಾವಸ್ಥೆಯಲ್ಲಿ ಕೂಡ. ಆದ್ದರಿಂದಲೇ ನೀನು ನೋಡೋಕ್ಕಾಗ್ತಾ ಇರೋದು. ಅದೇ ಆಗ್ಬಿಟ್ಟಿದ್ರೆ, ಸ್ವಪ್ನದಲ್ಲಿರೋನೇ ನೀನಾಗ್ಬಿಟ್ಟಿದ್ರೆ ನೋಡೋಕ್ಕೆ ಆಗಲ್ಲ ಅವಾಗ. ಆದ್ದರಿಂದ ನೋಡ್ತಾ ಇರೋವಂಥ ನೀನು, ಅವನು ನೀನೇ ಅಂದರೆ ತುರಿಯನೇ ನೀನು ಅನ್ನೋ ಕೊನೆಯ ಉಪದೇಶ. ಆದರೆ ಇವಾಗೇನು ಬರುತ್ತೆ ಅಂದರೆ, ಹಾಗಿದ್ರೆ ಸಂಸಾರಿತ್ವ ಅನ್ನೋದು ಯಾರಿಗೆ ಅಂತ ಪ್ರಶ್ನೆ. ಅದನ್ನು ನಾಳೆ ತಗೋತೀನಿ. ಹೇಳಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.